ಈಗ ಆರೋಗ್ಯದ ಬಗ್ಗೆ ತಿಳ್ಕೊಳ್ಳೋ ಸಮಯ. ಮನೆಯಲ್ಲೇ ಇರೋ ವಸ್ತುಗಳನ್ನು ಬಳಸಿ ಆರೋಗ್ಯ ಹೇಗೆ ಕಾಪಾಡ್ಕೋಬಹುದು, ಇವತ್ತಿನ ಟಿಪ್ ಏನಿದೆ ಡಾಕ್ಟರ್ CA ಕಿಶೋರ್ ತಿಳಿಸ್ಕೊಡ್ತಾರೆ ನೋಡಿ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ. ಇದು ನಮ್ಮ ಜೀವನದ ಬೇಕಾಗಿರುವ ಘೋಷವಾಕ್ಯ ಮತ್ತು ಧ್ಯೇಯವಾಕ್ಯ. ನಾನು ನಿಮ್ಮ ಡಾಕ್ಟರ್ CA ಕಿಶೋರ್. ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀವಿ ಗೊತ್ತೀರಾ? ಫೇಸ್ ಲಿಫ್ಟಿಂಗ್. ಎಷ್ಟೋ ಜನ ಹೇಳ್ತಿರ್ತಾರೆ, ಮುಖ ಸುಕ್ಕಾಗ್ಬಿಟ್ಟಿದೆ ಡಾಕ್ಟ್ರೆ, ಮುಖದಲ್ಲಿ ಸ್ವಲ್ಪ ಎತ್ತು ಕಾಣ್ತಾ ಇರಬೇಕು, ಫ್ರೆಶ್ ಫ್ಯಾಕ್ಟರ್ ಬೇಕು. ಜಾಸ್ತಿ ಲೋಷನ್ನು, ಫೌಂಡೇಶನ್ನು, ಕೃತಕವಾದಂತಹ ಜೆಲ್ಗಳು, ಲೋಷನ್ಗಳು ಇದನ್ನು ಬಳಸಿದರೂ ಕೂಡ ಮುಖ ಸ್ಯಾಗ್ ಅಂದರೆ ಸುಕ್ಕು ಬರ್ತಕ್ಕಂಥದ್ದು ಸರ್ವೇ ಸಮಯ ಮುಖ ಇಳಿದು ಬಿಟ್ಟಿದೆ, ಮುಖ ಸುಕ್ಕು ಬಂದುಬಿಟ್ಟಿದೆ, ರಿಂಕಲ್ಸ್ ಬಂದುಬಿಟ್ಟಿದೆ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಸರಳ ಉಪಾಯ ಇಲ್ಲಿದೆ. ಲೋಳೆ ಸರ ಗೊತ್ತಲ್ವಾ? ಆಲೋವೆರಾ. ಯಾರು ಗೊತ್ತಿಲ್ಲ ಹೇಳಿ? ಆಲೋವೆರಾ ಎಲ್ಲರಿಗೂ ಗೊತ್ತಿರತಕ್ಕಂಥ ಸರ್ವೇ ಸಾಮಾನ್ಯವಾದಂಥ ಗಿಡ, ನನ್ನ ಭಾಷೆಯಲ್ಲಿ ಅರ್ಥಾತ್ ದ್ರವ್ಯ. ಆಲೋವೆರಾ ಜೆಲ್ನ ತೆಗೆದುಕೊಳ್ಳಿ, ಅಕ್ಕಿ ಹಿಟ್ಟು ಸ್ವಲ್ಪ ತೊಗೊಳ್ಳಿ, ಹೆಣ್ಣು ಮಕ್ಕಳು ವಿಶೇಷತಃ ಅರಿಶಿಣವನ್ನು ಸ್ವಲ್ಪ ಯಥೇಚ್ಛವಾಗಿ ಇದಕ್ಕೆ ಬೆರೆಸ್ಕೊಳ್ಳಿ, ರೋಸ್ ವಾಟರ್ ಬೆರೆಸ್ಕೊಳ್ಳಿ. 4 ಪದಾರ್ಥಗಳು ಸಾಕು. ಅತ್ಯುತ್ತಮವಾದಂಥ ಫೈನ್ ಮಿಕ್ಸರ್ನ ಮಾಡ್ಕೊಳ್ಳಿ. ಮೊಟ್ಟ ಮೊದಲ ಹಂತದಲ್ಲಿ ಆಲೋವೆರಾ, ಸ್ವಲ್ಪ ಪಚ್ಚಕರ್ಪೂರ, ಸ್ವಲ್ಪ ಅರಿಶಿಣ ಚೆನ್ನಾಗಿ ಬ್ಲೆಂಡ್ ಮಾಡಿಕೊಂಡು ಇದಕ್ಕೆ ಬೇಕು ಅಂದರೆ ಸ್ವಲ್ಪ ರೋಸ್ ವಾಟರ್ನ ಹಾಕ್ಕೊಳ್ಳಿ. ಚೆನ್ನಾಗಿ ಬ್ಲೆಂಡ್ ಮಾಡಿದ ಮೇಲೆ ಮುಖಕ್ಕೆ ಮೂಗಿನಿಂದ ಕಿವಿಯ ಕಡೆಗೆ ಚೆನ್ನಾಗಿ ತಿಕ್ಕಾಗಿ ಹಚ್ಚತಕ್ಕಂಥ ಒಂದು ಪ್ರಯೋಗ ಮಾಡಬೇಕು. ಎಷ್ಟೊತ್ತು ಹಚ್ಚಬೇಕು ಅಂತಕ್ಕಂಥ ಜಿಜ್ಞಾಸೆ. ಸರ್ವೇ ಸಾಮಾನ್ಯವಾಗಿ 30 ರಿಂದ 40 ನಿಮಿಷ ಹಚ್ಚಿ ಬಿಟ್ಬಿಡಿ. ಯಾವಾಗ ಫ್ರೀ ಇರ್ತೀರೋ ಆಗ ಹಚ್ಚಿ ಬಿಟ್ಬಿಡಿ. ಬೆಳಗ್ಗೆ ಆಯಿತು, ಸಾಯಂಕಾಲ ಆಯಿತು, ಹಚ್ಚಿ ಬಿಟ್ಬಿಡಿ. ಆದರೆ ಒಂದು ನೆನಪಿಟ್ಕೊಳ್ಳಿ, ಇದು ಮುಖದ ಮೇಲೆ ಲೇಪನ ಆಗಲಿಕ್ಕಿಂತ ಮೊದಲು ಯಾವುದೇ ವಿಧವಾದಂತಹ ಲೇಪನಗಳು ಅರ್ಥಾತ್ ಕ್ರೀಮ್ಗಳು, ಜೆಲ್ಗಳು, ಲೋಷನ್ಗಳು ಮುಖದ ಮೇಲೆ ಇರಬಾರ್ದು. ಇದು ಮೊಟ್ಟ ಮೊದಲ ಸೂಚನೆ ನಾನು ನಿಮಗೆ ಈ ಸಂದರ್ಭದಲ್ಲಿ ಕೊಡ್ತಕ್ಕಂಥದ್ದು. ಎರಡನೇ ಇಂಪಾರ್ಟೆಂಟ್ ಏನು ಅಂದರೆ, ಒಣಗಿದ ಮೇಲೆ ಅದಾಗದೆ ಸ್ವಲ್ಪ ಸುಕ್ಕ ಥರ ಆಗುತ್ತೆ. ಅಂದರೆ ಒಣಗಿ ಅಪ್ಪುಡಿ ಉದುರುತ್ತೆ. ಡ್ರೈಡ್ ಪೌಡರ್ ವಿಲ್ ಫಾಲ್ ಡೌನ್. ಉದುರದ ಮೇಲೆ ನೀವು ಸ್ವಲ್ಪ ಚೆನ್ನಾಗಿ ಉಗುರು ಬೆಚ್ಚಗಿರ್ತಕ್ಕಂಥ ಅರ್ಥಾತ್ ಲ್ಯೂಕ್ ವಾರ್ಮ್ ವಾಟರ್ನ ಸ್ಪ್ಲ್ಯಾಶ್ ಮಾಡಿಕೊಂಡು ನೀವು ಮುಖವನ್ನು ಪ್ಯಾಟ್ ಡ್ರೈ, ಒರೆಸ್ಬಾರ್ದು, ಚೆನ್ನಾಗಿ ತೊಗೊಂಡು ಪ್ಯಾಟ್ ಡ್ರೈ ಮಾಡಬೇಕು. ಸಿಂಪಲ್ ಆಗಿರ್ತಕ್ಕಂಥ ಟವೆಲ್ಲು, ಪಂಚೆ ಬಟ್ಟೆ, ಧೋತಿ ಬಟ್ಟೆ, ದುಪ್ಪಟ್ಟ, ಪ್ಯೂರ್ ಕಾಟನ್, ಈ ಥರದ ಬಟ್ಟೆಗಳಲ್ಲಿ ಮುಖವನ್ನು ಟ್ಯಾಪ್ ಮಾಡಿ ಪ್ಯಾಟ್ ಮಾಡಿ ನೀಟಾಗಿ ಆ ನೀರನ್ನು ತೆಗೆದುಬಿಟ್ಟು, ನೀರಿನ ಅಂಶವನ್ನು ತೆಗೆದುಬಿಟ್ಟು ಮುಖಕ್ಕೆ ನಾವು ಬೇರೆ ವಿಧವಾದಂತಹ ಶೃಂಗಾರಗಳನ್ನು ನೈಸರ್ಗಿಕವಾಗಿ ಮಾಡಿಕೊಳ್ಳಿಕ್ಕೆ ಸಜ್ಜು. ಇನ್ನೊಂದು ರೆಮಿಡಿ ಹೇಳ್ಬಿಡಲ್ಲ ನಿಮಗೆ? ಪ್ಯೂರ್ ಗೀ, ಪರಿಶುದ್ಧವಾದಂಥ ತುಪ್ಪ, ಹಾಲಿನ ಕೆನೆ, ಎರಡೇ ಬೇಕಾಗಿರೋದು. ಇದಕ್ಕೆ ಆರಾಮಾಗಿ ಸಿಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬರೀ ಹೆಣ್ಮಕ್ಳಿಗೆ ಮಾತ್ರನಾ ರೆಮಿಡೀಸು? ಹೆಣ್ಮಕ್ಕಳಿಗೆ ಅಡೆಂಡಮ್, ಕೂದಲು ಬೆಳೀಬಾರದು, ಮುಖದ ಕಾಂತಿ ಸೌಂದರ್ಯ ಮತ್ತಷ್ಟು ಮಗದಷ್ಟು ಜಾಸ್ತಿ ಆಗಬೇಕು, ರೋಮಕೂಪಗಳು ಪೂರ್ತಿ ಅದಕ್ಕೂ ಕೂಡ ಟ್ರೀಟ್ಮೆಂಟ್ ಆಗಬೇಕು ಅಂದರೆ ಅರಿಶಿಣವನ್ನು ಹಾಕ್ಕೊಳ್ಳಿ. ಪುರುಷ ಮಹಾಮಹಿಮರು ಅರಿಶಿಣವನ್ನು ಹಾಕ್ಕೊಳ್ಬೇಡಿ. ಈ 2 ಸಿಂಪಲ್ ರೆಮಿಡೀಸ್ನ ನೀವು ಫಾಲೋ ಮಾಡ್ತಾ ಬಂತಿದ್ರೆ ಮುಖದ ಸುಕ್ಕು ಹೀಗೆ ನಿವಾರಣೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ಅನುಕೂಲ, ಆಸ್ಪದ, ಅವಕಾಶ ನಿಮ್ಗೆ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಅನೇಕ ಸಂದರ್ಭಗಳಲ್ಲಿ ಅನೇಕ ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ವಾಪಸ್ ಬರ್ತೀನಿ, ಕಾಯ್ತಾ ಇರಿ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.